Hello my dear students, welcome back to your YouTube channel Ramya KAS Classes. ಇದೀನ ನಾವು ಈ ವಿಡಿಯೋದಲ್ಲಿ ಅಪ್ಕಮಿಂಗ್ KAS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಪರೇಷನ್ನ ಹೇಗೆ ಮಾಡಬೇಕು ಮತ್ತು ಪ್ರಿಲಿಮ್ಸ್ ಸ್ಟ್ರಾಟಜಿ ಹೇಗೆ ಓದಬೇಕು, ನನ್ನ ಪ್ರಿಲಿಮ್ಸ್ ಸ್ಟ್ರಾಟಜಿ ಏನಾಗಿತ್ತು, ನಾನು ಯಾವೆಲ್ಲ ತಪ್ಪುಗಳನ್ನು ಮಾಡಿದ್ದೆ ಮತ್ತು ಆ ಸ್ಟ್ರಾಟಜಿಯಿಂದ ನಾನು ಹೇಗೆ 4 ಪ್ರಿಲಿಮ್ಸ್ 2 UPSC ಮತ್ತು 2 KPSC ಪ್ರಿಲಿಮ್ಸ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಕ್ಲಿಯರ್ ಮಾಡಿದ್ದೀನಿ. ಇದೆಲ್ಲದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲನೇದಾಗಿ ನನ್ನ ಪರಿಚಯ. ನನ್ನ ಹೆಸರು ರಮ್ಯಾ. ನಾನು KPSC ಮತ್ತು UPSC ತಯಾರಿ ಸತತ 8ರಿಂದ 9 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಅದರಲ್ಲಿ KPSC ಮುಖ್ಯ ಪರೀಕ್ಷೆಯನ್ನು 2 ಬಾರಿ ಕೊಟ್ಟಿದ್ದೀನಿ, ಇಂಟರ್ವ್ಯೂನು ಕೂಡ 2 ಬಾರಿ ಕೊಟ್ಟಿದ್ದೀನಿ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ನಾನು ಟೀಚಿಂಗ್ ಆ್ಯಂಡ್ ಮೆಂಟರಿಂಗ್ಶಿಪ್ಪನ್ನು ಮಾಡ್ತಿದ್ದೀನಿ. ಈಗ ಮುಂಬರುವಂಥ KAS ಎಕ್ಸಾಮಿನೇಷನ್ಗೂ ಕೂಡ ಮೆಂಟರ್ಶಿಪ್ಪನ್ನು, ಪರ್ಸ್ನಲ್ ಮೆಂಟರ್ಶಿಪ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ವಿಶ್ಲೇಷಣೆ ಮಾಡುವಂಥ ಅನುಭವವನ್ನು ನಾನು ಹೊಂದಿದ್ದೀನಿ. ಮತ್ತು ನಾನು ವರ್ಕ್ ಮಾಡ್ತಿದ್ದಂಥ ಒಂದು ಅಕಾಡೆಮಿಯಲ್ಲಿ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟನ್ನು ನಾನು ಟೀಚ್ ಮಾಡ್ತಿದ್ದೆ. ಆಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಿದ್ದಂಗೆ ಪಾಲಿಟಿ, ಹಿಸ್ಟ್ರಿ, ಸೊ ಎನಿ ಸಬ್ಜೆಕ್ಟ್ ನಾನು ಏನೇನು ಎಕ್ಸಾಮಿಗೆ ಓದಿದ್ನೋ ಅದನ್ನೆಲ್ಲ ಟೀಚ್ ಮಾಡಿದ್ದೀನಿ. ಮತ್ತು ನಾನು ಕೊಟ್ಟಂಥ ಎಕ್ಸಾಮಿನೇಷನ್ಸ್ ಬರೀ KAS KPSC ಅಷ್ಟೇ ಅಲ್ಲ, KPSCಯ PSI, FDA, STA, PDO ಈ ರೀತಿ ಎಕ್ಸಾಮ್ಸನ್ನು ಕೊಟ್ಟಿದ್ದೀನಿ. ಬಟ್ ಕಟ್ ಆಫ್ ಅರೌಂಡ್ 10 ಮಾರ್ಕ್ಸ್, ಸಮ್ಟೈಮ್ಸ್ ಅರೌಂಡ್ 20 ಮಾರ್ಕ್ಸ್ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಲಕ್ಕಿಲಿ 2 ಸತಿ KAS ಟಿಲ್ ಇಂಟರ್ವ್ಯೂ ಹೋಗಿದ್ದೀನಿ ನಾನು. ಸೊ ಇದು ನನ್ನ ಒಂದು ಬ್ರೀಫ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ಕಮಿಂಗ್ ಟು ದ ಸ್ಟ್ರಾಟಜಿ ಆಫ್ ಅಪ್ಕಮಿಂಗ್ KAS ಎಕ್ಸಾಮಿನೇಷನ್. ಸೊ ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಜರ್ನಿ ಹೇಗಿತ್ತು, ನಾನು ಏನು ತಪ್ಪು ಮಾಡಿದ್ದೆ ಅಂತ ಸ್ವಲ್ಪ ಹೇಳಿಬಿಡ್ತೀನಿ. ಸೊ ಇನ್ 2017 ನಾನು ನನ್ನ ಪ್ರಿಪ್ರೇಷನ್ನ ಶುರು ಮಾಡಿದೆ. ಸೊ ಬೇಸಿಕಲಿ ಐ ಮೀನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂತಂದರೆ ಆ ಇಂಜಿನಿಯರಿಂಗ್ ಸಬ್ಜೆಕ್ಟನ್ನು ಓದಿ ಇಂಜಿನಿಯರ್ಸ್ ಪಾಸ್ ಮಾಡಿದ್ದೀನಿ. ಈ KAS KPSC ಎಕ್ಸಾಮಿನೇಷನ್ಸ್ ಮತ್ತು UPSC ಎಕ್ಸಾಮಿನೇಷನ್ ಎಲ್ಲ ಏನು ದೊಡ್ಡ ವಿಷಯ ಅಲ್ಲ ಅನ್ನೋ ಹೆಡ್ ವೆಯ್ಟ್ ಇತ್ತು. ಓಕೆ, ಸೊ ಈ ಹೆಡ್ ವೆಯ್ಟಿಂದ ನಾನೇನು ಮಾಡಿದೆ, ಸೆಲ್ಫ್ ಸ್ಟಡಿ ನಾನೇ ಮಾಡ್ತೀನಿ, ನನಗೆ ಯಾವುದು ಕೋಚಿಂಗ್ ಬೇಡ ಮತ್ತು ಗೈಡೆನ್ಸ್ ಬೇಡ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಹೋಗಿದ್ದು ಅವೆನ್ಯೂ ರೋಡಿಗೆ ಹೋಗ್ಬಿಟ್ಟು ಒಂದಷ್ಟು ಬುಕ್ಸ್ಗಳನ್ನು ನಾನು ತೊಗೊಂಬರ್ತೀನಿ. ಅದಾದಮೇಲೆ ತುಂಬ ಯೂಟ್ಯೂಬ್ ಚಾನಲ್, ನಿಯರ್ಲಿ 10 to 15 ಯೂಟ್ಯೂಬ್ ಚಾನಲ್ಸ್ಗಳನ್ನು ನಾನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರ್ತೀನಿ. ಓಕೆ, ಸೊ ಇಲ್ಲಿ ನಾನು ಯಾವೆಲ್ಲ ಬುಕ್ಸ್ಗಳನ್ನು ತೊಗೊಂಡಿದ್ನೋ ಡೈಲಿ ಒಂದು 10 ಪೇಜ್ ಅಥವಾ 15 ಪೇಜ್ ಇಷ್ಟು ಓದ್ತಿದ್ದೆ. ಇಷ್ಟು ಓದಾದ ನಂತರ ನಾನು ಪ್ರೌಡ್ ಫೀಲ್ ಮಾಡ್ತಿದ್ದೆ. ನಾನು ಇವತ್ತು ತುಂಬ ಓದ್ಬಿಟ್ಟಿದ್ದೀನಿ, ಸಾಕು ಇಷ್ಟು ಎಕ್ಸಾಮಿನೇಷನ್ಗೆ ಅನ್ನೋವಂಥದ್ದೊಂದು ತಪ್ಪು ತಿಳುವಳಿಕೆ ಇತ್ತು. ಮತ್ತು ಯೂಟ್ಯೂಬ್ ಚಾನಲ್ ಕರೆಂಟ್ ವೈಸ್ ಆಗಿರ್ಬೋದು, ಕೆಲವೊಂದು ಸಬ್ಜೆಕ್ಟ್ ವೈಸ್ ಕ್ಲಾಸಸ್ ಆಗಿರ್ಬೋದು, ಇನ್ ಬಿಟ್ವೀನ್ ನಾನು ಸ್ಕಿಪ್ ಮಾಡ್ತಿದ್ದೆ. ಇನ್ಯಾರೋ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ನೋಡ್ತಿದ್ರೆ ಒಂದು ಚಾನಲ್ ನೋಡ್ತಿರ್ಬೇಕಾದ್ರೆ ಮತ್ತು ಇನ್ನೊಂದು ಯಾವುದಾದ್ರು ಪಾಪಪ್ಪಲ್ಲಿ ಬೇರೆ ಚಾನಲ್ನ ಜಿಯೋಗ್ರಫಿ ಬರ್ತಿದೆ, ಅದಕ್ಕೆ ಶಿಫ್ಟ್ ಆಗ್ತಿದ್ದೆ. ಇದು ಚೆನ್ನಾಗಿರ್ಬೋದು ಅಂತ. ಸೊ ದಿಸ್ ಈಸ್ ದ ರಾಂಗ್ ಸ್ಟ್ರಾಟಜಿ. ಆಲ್ಮೋಸ್ಟ್ 7 to 8 ಮಂತ್ಸ್ ನಾನು ಇದೇ ಥರ ಮಾಡಿದ್ದೀನಿ. ಸೊ ಎಕ್ಸಾಮಿನೇಷನ್ ಡೇಟ್ ಬಂತು, ತುಂಬ ಕಾನ್ಫಿಡೆಂಟಾಗಿ ಎಕ್ಸಾಮಿನೇಷನ್ಗೆ ಹೋದೆ. ಎಕ್ಸಾಮಿನೇಷನ್ ಸೆಂಟ್ರಲ್ ಹೊರಗಡೆ ಎಲ್ಲರೂ ಓದ್ತಿದ್ದಾರೆ. ಐ ವಾಸ್ ಲೈಕ್, ನನಗೆ ನಾನೇ ಹೇಳ್ಕೊತಿದ್ದೀನಿ, ಇಷ್ಟೊಂದು ಓದಬೇಕಾ, ನಾನು ಆಲ್ರೆಡಿ 7ರಿಂದ 8 ತಿಂಗಳೆಲ್ಲ ಓದ್ಬಿಟ್ಟಿದ್ದೀನಿ ಅಂತ ನನಗೆ ನಾನೇ ಹೇಳ್ಕೊತಿದ್ದೆ. ಬಟ್ ಆಮೇಲೆ ಪೇಪರ್ 1 ಕೊಟ್ಟಾದಮೇಲೆ ನಂಗೆ ಗೊತ್ತಾಯಿತು, ನಾನು ಏನು ಓದಿದ್ದೀನೋ ದಟ್ ಈಸ್ ನಾಟ್ ಈವನ್ ಎ 10% ಅಲ್ಲ ಅಂತ. ಸೊ ದೆನ್ ಪೇಪರ್ 2 ಕೊಡೋದು ಬೇಡ, ಹಾಗೆ ವಾಪಸ್ ಹೋಗ್ಬಿಡೋಣ ಅಂದ್ಕೊಂಡೆ. ಎನಿವೇಸ್ ಪೇಪರ್ 1 ಕೊಟ್ಟಿದ್ದೀನಿ. ವಾಟ್ ಈಸ್ ದ ಬಿಗ್ ಡೀಲ್ ಇನ್ ಪೇಪರ್ 2? ಹಿಂಗೂ ಪಾಸ್ ಆಗಲ್ಲ, ಲೆಟ್ ಹ್ಯಾವ್ ಒಂದು ಎಕ್ಸ್ಪೀರಿಯನ್ಸ್, ಗೊತ್ತಾಗುತ್ತೆ ಪೇಪರ್ 2 ಅಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಅಂತ. ನಾನು ಪೇಪರ್ 2ನ ಅಟೆಂಪ್ಟ್ ಮಾಡಿದೆ. ಬಟ್ ದಟ್ 2017 KAS ಅಟೆಂಪ್ಟ್ ನಾನು ಪಾಸ್ ಆಗಲಿಲ್ಲ. ಆ್ಯಂಡ್ UPSC ಕೂಡ ಅಪ್ಲೈ ಮಾಡಿದ್ದೆ, ಅದು ಕೂಡ ಪಾಸ್ ಆಗಲಿಲ್ಲ. ಸೊ ದಿಸ್ ಈಸ್ ದ ಫೇಲ್ಡ್ ಸ್ಟ್ರಾಟಜಿ, ನನಗೆ ಒಂದು ಪಾಠ ಕಲಿಸಿದಂಥ ಸ್ಟ್ರಾಟಜಿ. ನೆಕ್ಸ್ಟ್ ಆಫ್ಟರ್ ಎಕ್ಸಾಮಿನೇಷನ್ 2 ಡೇಸ್ ನಾನು ಏನೂ ಓದಿಲ್ಲ.
ಸುಮ್ಮನೆ ಬುಕ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದೆ. ದೆನ್ ಐ ವೆಂಟ್ ಟು ದ ಲೈಬ್ರರಿ. ಸೊ ಒನ್ ಆಫ್ ಮೈ ಫ್ರೆಂಡ್ ಅಲ್ಲಿ ನನಗೆ ಸಿಕ್ಕಿದ್ರು. ಅವ್ರು ಕೇಳಿದರು ಎಕ್ಸಾಮಿನೇಷನ್ ಹೇಗಾಗಿದೆ ಅಂತ. ನಾನು ಹೇಳಿದೆ ಈ ಥರ ಆಯಿತು, ನಾನು ಚೆನ್ನಾಗಾಗಿಲ್ಲ ಅಂತ. ಯಾಕೆ ಲಾಸ್ಟ್ 7-8 ಮಂತ್ಸಿಂದ ಪ್ರಿಪೇರ್ ಆಗ್ತಿದ್ದೀರಾ, ಅಲ್ರ ಲೈಬ್ರರಿಗೆ ಬಂದು ಓದ್ತಾ ಇದ್ದೀರಾ, ಏನಾಯಿತು ಅಂತ. ಸೊ ಏನೇನು ಓದಿದ್ರಿ, ಹೆಂಗೆ ಓದಿದ್ರಿ ಹೇಳಿ ಅಂತ ಅವ್ರು ನನಗೆ ಕೇಳಿದರು. ಸೊ ನಾನು ಹೇಳಿದೆ ಈ ಥರ. ಸೊ ಅವ್ರು ಹೇಳಿದರು ದಿಸ್ ಈಸ್ ದ ಕಂಪ್ಲೀಟ್ಲಿ ರಾಂಗ್ ಸ್ಟ್ರಾಟಜಿ, ನೀವು ಈ ರೀತಿ ಓದಬಾರ್ದು. ಸೊ ನಿಯರ್ಲಿ 3 to 4 hours ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಆಮೇಲೆ ನಂಗೆ ಗೊತ್ತಾಯಿತು ಎಕ್ಸಾಮಿನೇಷನ್ಗೆ ಹೇಗೆ ಓದಬೇಕು ಅಂತ. ಆ ಸ್ಟ್ರಾಟಜಿ ವರ್ಕ್ ಆಯಿತು ನನಗೆ. ಆ ಸ್ಟ್ರಾಟಜಿನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಆ ಸ್ಟ್ರಾಟಜಿ ನನಗೆ ಗೊತ್ತಾದ ಮೇಲೆ ರೂಮಿಗೆ ಬಂದೆ, ಎಲ್ಲ ಬುಕ್ಸನ್ನು ಒಂದು ಬಾಕ್ಸ್ ಒಳಗೆ ಹಾಕಿ ಪ್ಯಾಕ್ ಮಾಡಿ ತೆಗೆದಿಟ್ಬಿಟ್ಟೆ. ನಾನು ಯಾವೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೆ ಎಲ್ಲದನ್ನು ಅನ್ಸಬ್ಸ್ಕ್ರೈಬ್ ಮಾಡಿದೆ. ಸೊ ಇಟ್ ಈಸ್ ಅ ಫುಲ್ ಆಫ್ ಡಿಸ್ಟ್ರಾಕ್ಷನ್. ಸೊ ಒಂದು ಕನ್ಸಿಸ್ಟೆಂಟಾಗಿ ನಾನು ಮಾಡ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ನನಗೆ ಅರ್ಥ ಆಗಿದ್ದು, ಇವಾಗ ನಾನು ಏನು ಹೇಳ್ತೀನೋ ಆ 9 ರೂಲ್ಸ್ ಫಾರ್ಮುಲಾ ಫಾರ್ KS. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ನಿಮ್ಮ ಸಿಲೆಬಸ್. ಸೊ ಪ್ರತಿದಿನ ನಿಯರ್ಲಿ 1 ಮಂತ್ ಎದ್ದ ತಕ್ಷಣ ಮತ್ತು ಮಲಗೋಕ್ಕಿಂತ ಮುಂಚೆ ನಿಮ್ಮ ಸಿಲೆಬಸ್ ಕಾಪಿನ ನೀವು ನೋಡಬೇಕು. ಸೊ ಟೇಕ್ ಅ ಪ್ರಿಂಟ್ಔಟ್ ಆಫ್ ಇಟ್. ನಾಟ್ ಜಸ್ಟ್ ಪೇಪರ್ 1ಅಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ, ಪೇಪರ್ 2ಅಲ್ಲಿ ಕರ್ನಾಟಕ ಪ್ಲಸ್ CSAT ಆ ಥರ ಇರೋದಲ್ಲ. ಎ ಡೀಟೇಲ್ಡ್ ಸಿಲೆಬಸ್. ಎನಿ ಎಕ್ಸಾಮಿನೇಷನ್ ಯು ಟೇಕ್, ವೆದರ್ ಇಟ್ ಈಸ್ PSI, FDA, STA, PDO, KS, you take the detailed syllabus copy printout. That is your Bible. You can call it anything. You can call it is a Bhagavad Gita ಅಂತನಾರು ಅನ್ನಿ, ಬೈಬಲ್ ಅಂತನಾರು ಅನ್ನಿ, ಕುರಾನ್ ಅಂತನಾರು ಅನ್ನಿ. ಇಟ್ ಈಸ್ ಅಪ್ ಟು ಯು, ಬಟ್ ಇಟ್ ಶುಡ್ ಬಿ ಯುವರ್ ಮಂತ್ರ. ನೀವು ಕಣ್ಣು ಮುಚ್ಕೊಂಡ್ರೂ ಸಿಲೆಬಸ್ಸಲ್ಲಿ ಏನಿದೆ ಅಂತ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರಬೇಕು. ಸೊ ಅದನ್ನು ಹೇಳ್ತಿರೋದು ಇಲ್ಲಿ. KPSC ಸಿಲೆಬಸ್ನ ನೋಡಿಬಿಟ್ಟು ಬ್ರೇಕ್ ದಟ್ ಸಿಲೆಬಸ್ ಇಂಟು ಸಬ್ಜೆಕ್ಟ್ಸ್ ಆ್ಯಂಡ್ ಟಾಪಿಕ್ಸ್ ಆ್ಯಂಡ್ ಸಬ್ ಟಾಪಿಕ್ಸ್. ಸುಮ್ಮನೆ ಬ್ಲೈಂಡಾಗಿ ಏನು ಪ್ರಿಪೇರ್ ಮಾಡಬೇಡಿ. ಎವ್ರಿ ಅವರ್ ನೀವು ಏನು ಓದ್ತೀರಾ ಆ ಟಾಪಿಕ್ಸ್ನ ಸಿಲೆಬಸ್ಸಲ್ಲಿ ನೀವು ಕನೆಕ್ಟ್ ಮಾಡಬೇಕು. ಓಕೆ. ಸೊ ಇವಾಗ ನೀವೇನಾದರೂ PDO ಹೋಗ್ತಿದ್ರೆ, FDA, STA ಓದ್ತಿದ್ರೆ, ಯು ಹ್ಯಾವ್ ಓನ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2. ನಿಮಗೆ ಮೇನ್ಸ್ ಇರಲ್ಲ. ಬಟ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KS, ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ. ಸೊ ನೀವು ಪ್ರಿಲಿಮ್ಸ್ ಪ್ರಿಪೇರ್ ಆಗ್ತಿದ್ರ ಅಂದರೆ ಪ್ಯಾರ್ಲಲಿ ನೀವು ಮೇನ್ಸಿಗೆ ಪ್ರಿಪೇರ್ ಆಗಬೇಕು. ಐ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಹೇಗೆ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗಬೇಕಾದ್ರೆ ಮೇನ್ಸ್ ಟಾಪಿಕನ್ನು ಕನೆಕ್ಟ್ ಮಾಡೋದು ಅಂತ. ಫಸ್ಟ್ ವಿಲ್ ಕಾನ್ಸಂಟ್ರೇಟ್ ಆನ್ ದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಸೊ ಫಸ್ಟ್ ಒಂದು ಥಿಂಗ್ ರೆಡಿ ಇದೆ, ನಿಮ್ಮ ಸಿಲೆಬಸ್ ಕಾಪಿ ನಿಮಗೆ ಪ್ರಿಂಟ್ಔಟ್ ಫಾರ್ಮಲ್ಲಿ ಇದೆ. ಸೊ ಕಂಟಿನ್ಯೂಸ್ಲಿ 1 ಮಂತ್ ಆರ್ ಡಿಪೆಂಡಿಂಗ್ ಅಪಾನ್ ನಿಮ್ಮ ಮೆಮೊರಿ ಪವರ್, ಗ್ರಾಸ್ಪಿಂಗ್ ಪವರ್ ಎಷ್ಟು ಫಾಸ್ಟ್ ಇರುತ್ತೆ, ಸೊ ಎಷ್ಟು ಬೇಗ ಸಿಲೆಬಸ್ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ಮಾರ್ನಿಂಗ್ ಆ್ಯಂಡ್ ಬಿಫೋರ್ ಸ್ಲೀಪ್ ನೀವು ಆ ಸಿಲೆಬಸ್ನ ಗೋ ಥ್ರೂ ಮಾಡಬೇಕು, ಅದು ನಿಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್ 1 subject, 1 primary source. For example, syllabus you go through and you will understand there are main subjects, that is history ಇದೆ, polity ಇದೆ, ಎಕನಾಮಿ ಇದೆ, ಜಿಯೋಗ್ರಫಿ ಇದೆ, ಎನ್ವಿರಾನ್ಮೆಂಟ್ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆ, ಮತ್ತು ಕರ್ನಾಟಕ ಹಿಸ್ಟ್ರಿ ಇದೆ, ಕರ್ನಾಟಕ ಜಿಯೋಗ್ರಫಿ ಇದೆ, CSAT ಇದೆ, ಅಂದರೆ ಮೆಂಟಲ್ ಎಬಿಲಿಟಿ ಇದೆ, ಮತ್ತು ಕಂಪ್ಯೂಟರ್ ಇದೆ. ಕೆಲವೊಂದು ಎಕ್ಸಾಮಿನೇಷನಲ್ಲಿ ಕಂಪ್ಯೂಟರ್ ಇದೆ. ಇಟ್ಸ್ ನಾಟ್ ಫಾರ್ ದ KSಗೆ ಇದಿರೋಲ್ಲ. ಸೊ ಕಂಪ್ಯೂಟರ್ಸ್ ಕೆಲವೊಂದು ಟಾಪಿಕ್ ಇದೆ. ಮತ್ತು ಕನ್ನಡ ಗ್ರಾಮರ್ ಇದೆ, ಇಂಗ್ಲೀಷ್ ಗ್ರಾಮರ್ ಇದೆ. ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವೇನು ಮಾಡಬೇಕಂದ್ರೆ ಹಿಸ್ಟ್ರಿಗೆ ಒಂದು ಸಬ್ಜೆಕ್ಟಿಗೆ ಒಂದು ಸ್ಟ್ಯಾಂಡರ್ಡ್ ಬುಕ್. ನಮಗೆ ಸ್ಟ್ಯಾಂಡರ್ಡ್ ಬುಕ್ ತೊಗೊಳಕ್ಕಾಗಲ್ಲ ಅಂತ ಅಂದರೆ ನಿಮಗೆ PDF ಸಿಗುತ್ತೆ. ಯಾವುದು KS ಕರ್ನಾಟಕ ಸ್ಟೇಟ್ ಸಿಲೆಬಸ್ ಬುಕ್ಸ್, ಅಥವಾ UPSC ನೀವು ಪ್ರಿಪೇರ್ ಆಗ್ತಿದ್ದೀರಾ, ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಪ್ರಿಪೇರ್ ಆಗ್ತಿದ್ದೀರಾ KSಗೆ ಅಂತಂದರೆ ಬೆಸ್ಟ್ ಈಸ್ ದ NCERT. ಓಕೆ, NCERT books for geography, history, polity. You have to better is Lakshmikant. Okay, so we'll make a separate video for book list. So this is the next mantra, that is ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದು ಪ್ರೈಮರಿ ಸೋರ್ಸ್ ಇಟ್ಕೋಬೇಕು. ನೀವು ಒಂದು ಹಿಸ್ಟ್ರಿನೇ ನಾನು 10 ಬುಕ್ ಓದ್ತೀನಿ ಅಂತಂದರೆ ಇಟ್ ವಿಲ್ ನಾಟ್ ವರ್ಕ್ಔಟ್. ಆ ಒಂದು ಬುಕ್ಕನ್ನೇ 10 ಸತಿ ನೀವು ರಿವಿಷನ್ನ ಮಾಡಬೇಕು.
Avoid collecting 5 to 10 books for the same subject and choose one reliable source plus Karnataka specific material and adru jotege previous year question paper matte revision is the must. Next, previous year question paper then the theory. So ನಾನು ಏನು ಹೇಳ್ತೀನಿ ಅಂತಂದರೆ, ಯು ಟೇಕ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ದಿಸ್ ಈಸ್ ಆಲ್ಸೋ ಪ್ರಿಂಟ್ ಔಟ್. ನಿಮ್ಮ ಮೊಬೈಲಲ್ಲಿ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು, ಲ್ಯಾಪ್ಟಾಪ್ ಇದ್ದರೆ ದಟ್ ಈಸ್ ಸಾಫ್ಟ್ ಕಾಪೀಸ್ ಓಕೆ, ಬಟ್ ಪ್ರಿಂಟೌಟ್ ಇಸ್ ದ ಬೆಸ್ಟ್. ಆಯಿತಾ? ಪ್ರಿಂಟೌಟ್ ತೊಗೊಂಡು ಲಾಸ್ಟ್ ಅಟ್ಲೀಸ್ಟ್ ಒಂದು 5 to 6 ಇಯರ್ಸ್ದು KPSC ಮತ್ತು UPSCದು ಕ್ವೆಶನ್ ಪೇಪರ್ ತೊಗೊಳ್ಳಿ, ಇಫ್ ಪರ್ಟಿಕ್ಯುಲರ್ಲಿ ಫಾರ್ KS. If you are preparing for PDO, you will get a particular examination question paper last 5 to 6 years ತೊಗೊಳ್ಳಿ. ಅಲ್ಲಿ ಏನು ಮಾಡಬೇಕು ಅಂದರೆ, ನೀವು ಪ್ರತಿಯೊಂದು ಕ್ವೆಶನ್ ಪೇಪರಲ್ಲೂ ಸಬ್ಜೆಕ್ಟ್ ವೈಸ್ ಸೆಗ್ರಿಗೇಟ್ ಮಾಡಬೇಕು ಕ್ವೆಶನ್ಸನ್ನ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕ್ವೆಶನ್ ಓದ್ತೀರಾ, ಅದು ಮಿಂಟೋ ಮಾರ್ಲೆ ರಿಫಾರ್ಮ್ ಬಗ್ಗೆ ಇರುತ್ತೆ ಅಂದ್ಕೊಳ್ಳಿ. ಇದು ಎಲ್ಲಿ ಬರುತ್ತೆ? ಇಂಡಿಯನ್ ನ್ಯಾಷನಲ್ ಮೂಮೆಂಟಲ್ಲಿ ಬರುತ್ತೆ ಅಥವಾ ಬ್ರಿಟಿಷ್ ರೂಲ್ ಟೈಮಲ್ಲಿ ಬರುತ್ತೆ. ಓಕೆ, ಈ ಥರ ನೀವು ಇದು ಹಿಸ್ಟ್ರಿ ಟಾಪಿಕ್ಕು, ಇದು ಜಿಯೋಗ್ರಫಿಯಿಂದ ಕೇಳಿದ್ದಾರೆ, ಇದು ಪಾಲಿಟಿಯಿಂದ ಕೇಳಿದ್ದೀರಾ ಅಂತ ಪ್ರತಿಯೊಂದನ್ನು ಸಬ್ಜೆಕ್ಟ್ ವೈಸು ನೀವು ಸೆಗ್ರಿಗೇಟ್ ಮಾಡಬೇಕು. ಈಗ ಈ ಥರ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ ನೀವು ಗೋ ಬ್ಯಾಕ್ ಟು ದ ಸ್ಟ್ಯಾಂಡರ್ಡ್ ಬುಕ್ಕನ್ನ ತೊಗೊಂಡು ಓದ್ತಿರ್ಬೇಕಾದ್ರೆ ಯು ವಿಲ್ ಗೆಟ್ ಎನ್ ಐಡಿಯಾ. ಓಕೆ, ಈ ಕ್ವಶನ್ ಪೇಪರಿಂದ ಈ ಟಾಪಿಕ್ ಮೇಲೆ ಕ್ವೆಶನನ್ನು ಕೇಳಿದರೆ ಯಾವ ರೀತಿ ಕ್ವೆಶನನ್ನು ಫ್ರೇಮ್ ಮಾಡಿದ್ದಾರೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ದಟ್ ಈಸ್ ದ ನೆಕ್ಸ್ಟ್ ಮಂತ್ರ. ನೆಕ್ಸ್ಟ್ ಕಮ್ ಟು 3 ರಿವಿಷನ್ ರೂಲ್. ನಾನು ಬರೀ ಬುಕ್ಸ್ಗಳನ್ನು ಓದ್ಕೊತಾನೇ ಹೋಗ್ತಾ ಇರ್ತೀನಿ, ನಾನು ರಿವಿಷನ್ ಮಾಡಲ್ಲ ಅಂತಂದರೆ ನಿಮ್ಮ ತಲೆ ಒಳಗಡೆ ಏನೂ ಕೂರಲ್ಲ. ಸೊ ಎಕ್ಸಾಮಿನೇಷನ್ಗೆ ಬೇಕಾಗಿರೋದು ನೀವು ಎಷ್ಟು ತಲೆಯಲ್ಲಿ ಹೋಲ್ಡ್ ಮಾಡಿರ್ತೀರ ಟಾಪಿಕ್ನ ಅಂತ. ಆಯಿತಾ? ರಿವಿಷನ್ ಹೆಂಗೆ ಮಾಡಬೇಕು ಅಂದರೆ, ಪ್ರತಿದಿನ 1 hour ಬಿಫೋರ್ ಸ್ಲೀಪ್ ಆರ್ 1 hour ಬಿಫೋರ್ ಯು ಕಂಪ್ಲೀಟ್ ಸ್ಟಡಿಯಿಂಗ್, ಆವಾಗ ನೀವೇನೆಲ್ಲ ಓದಿದ್ದೀರಾ ಆ ದಿನ ಅದನ್ನು ರಿವಿಷನ್ ಮಾಡಬೇಕು. ಮತ್ತು ವೀಕ್ಲಿ ಒನ್ಸ್ ರಿವಿಷನ್ ಮಾಡಬೇಕು. ಆಫ್ಟರ್ ದಟ್ 15 days ಒನ್ಸ್ ಆರ್ 30 days ಒನ್ಸ್ ರಿವಿಷನ್ ಮಾಡಬೇಕು. ನೆಕ್ಸ್ಟ್ ಕಮ್ ಟು ದ ಕರೆಂಟ್ ಅಫೇರ್ಸ್. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ಸ್ ಯಾವುದು ಅಂತ ಸೆಗ್ರಿಗೇಟ್ ಮಾಡಿದ್ವಿ, ಬುಕ್ ಯಾವುದ್ಯಾವುದು ಅಂತ ಲಿಸ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಇಲ್ಲಿ ನಾನು ಕರೆಂಟ್ ಅಫೇರ್ಸಿಗೆ ಫಾಲೋ ಮಾಡಿದ್ದು ಡೈಲಿ ದ ಹಿಂದೂ ಆ್ಯಂಡ್ ಕನ್ನಡಗೆ ಪ್ರಜಾವಾಣಿ. ನಾನೇನು ಮಾಡ್ತಿದ್ದೆ ಅಂತಂದರೆ, ಡೈಲಿ ಪೇಪರನ್ನು ಓದ್ತಾ ಇದ್ದೆ. ನಾನು ಯಾವುದೇ ಯೂಟ್ಯೂಬ್ ಚಾನಲ್ ಕರೆಂಟ್ ಅಫೇರ್ಸ್ ಸೀರೀಸ್ನ ನಾನು ಫಾಲೋ ಮಾಡಲಿಲ್ಲ. ನಾನು 7-8 months ಫಾಲೋ ಮಾಡಿದ್ದೆ ಮುಂಚೆ ಫಸ್ಟ್ ಅಟೆಂಪ್ಟಲ್ಲಿ. ಬಟ್ ಐ ಅಂಡರ್ಸ್ಟೂಡ್, ನಾನು ಒಂದು 5000 ಕ್ವೆಶನ್ಸ್ ಸಾಲ್ವ್ ಮಾಡಿದ್ರು ನನಗೆ ಎಕ್ಸಾಮಿನೇಷನ್ 10 ಕ್ವೆಶನ್ಸು ನನಗೆ ಬರಲ್ಲ. ದ ಸೇಮ್ ಕ್ವೆಶನ್ಸ್ ವಿಲ್ ನಾಟ್ ರಿಪೀಟ್, ನಿಮಗೆ ರಿಪೀಟ್ ಆಗೋದೇ ಇಲ್ಲ. ನೀವೇನು ಮಾಡಬೇಕಂತಂದರೆ, ಆ ಪ್ರಜಾವಾಣಿಯಲ್ಲಿ ನೀವು ಓದ್ತಾ ಇರಬೇಕಾದ್ರೆ ಏನಾದರೂ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದನ್ನು ಕೇಳ್ತಾರೆ ಅಂತಂದಾಗ, ನೀವು ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಐದರ್ ಇಟ್ ಈಸ್ ಅ ಹಿಂದೂ ಆರ್ ಪ್ರಜಾವಾಣಿ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲೇ ಓದಬೇಕು. ಕಾಮನ್ ಪರ್ಸನ್ ಥರ ನೀವು ಓದಬಾರ್ದು. ಆಯಿತಾ? ಸಡನ್ನಾಗಿ ನಿಮಗೆ ಕ್ಲಿಕ್ ಆಗಬೇಕು. ಏನಾದ್ರು ಒಂದು ಟಾಪಿಕ್ ಓದ್ತಿದ್ದೀರಾ ಅಂದರೆ, ಹೌದಪ್ಪ ಇದನ್ನು ಎಕ್ಸಾಮಿನೇಷನಲ್ಲಿ ಕೇಳೋ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸೈನ್ಡ್ ಸಮ್ ಟೆಕ್ನಿಕಲ್ ಸಮಿಟ್ ಇನ್ ದ ಬ್ಯಾಂಗ್ಳೂರ್. ಅದು ಅಪ್ಕಮಿಂಗ್ ಟೆಕ್ನಿಕಲ್ ಸಮಿಟ್ ಇದೆ ಅಂತಂದಾಗ, ಅದು ಯಾವಾಗ ಆಗುತ್ತೆ, ಯಾವ ಪ್ಲೇಸಲ್ಲಿ ಆಗುತ್ತೆ, ಅದರ ಆಬ್ಜೆಕ್ಟಿವ್ ಏನು, ಯಾರೆಲ್ಲ ಕಂಟ್ರೀಸ್ ಅಟೆಂಡ್ ಮಾಡ್ತಿದ್ದಾರೆ, ಅಥವಾ ಓನ್ಲಿ ಇಟ್ ಈಸ್ ರಿಲೇಟ್ ಟು ಸ್ಟೇಟ್ ವೈಸ ಅಥವಾ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಕೂಡ ಇರ್ತಾರ, ಈ ರೀತಿ ನೀವು ಓದಬೇಕು. ಸೊ ಅದನ್ನೇ ಇಲ್ಲಿ ಹೇಳಿರೋದು, ಡು ನಾಟ್ ಸ್ಪೆಂಡ್ ಅವರ್ಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ಒಂದು ನ್ಯೂಸ್ ಪೇಪರನ್ನು ಮಿನಿಮಮ್ 1 ಅವರಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗುತ್ತೆ, ಯಾಕಂತಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳೋದು. ಇಫ್ ಯು ಆರ್ ಅ ಫ್ರೆಷರ್, ನೀವು ಇವಾಗ ಫ್ರೆಶ್ ಆಗಿ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಪ್ರಿಪ್ರೇಷನ್ ಅಂತಂದರೆ, ಇಟ್ ನಿಯರ್ಲಿ 2 to 3 hours ಬೇಕಾಗುತ್ತೆ. ಬಟ್ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ, ಯಾರು ಹಿಂದೂ ಅನಾಲಿಸಿಸ್ ಮಾಡಿರೋರು ಒಂದು ಯೂಟ್ಯೂಬ್ ಚಾನಲ್ಲು, ನೀವು ಒಂದಿನ ಇದನ್ನು ನೋಡ್ತೀನಿ, ನೆಕ್ಸ್ಟ್ ಡೇ ಇನ್ನೊಬ್ಬರು ಮಾಡಿರೋದು ನೋಡ್ತೀನಿ ಅಂತಲ್ಲ,
ಕನ್ಸಿಸ್ಟೆಂಟಾಗಿ ಅವರನ್ನೇ ಫಾಲೋ ಮಾಡಿ. ಹಿಂದೂ ಯಾರು ಅನಾಲಿಸಿಸ್ ಮಾಡ್ತಿದ್ರೆ 1 ಮಂತ್ ನಿಮಗೆ ಅರ್ಥ ಆಗಬೇಕು ಹೆಂಗೆ ಅನಾಲಿಸಿಸ್ ಮಾಡಬೇಕು ಅಂತ ಅಷ್ಟೇ. ಅದಾದಮೇಲೆ ನೀವೇ ಅನಾಲಿಸಿಸ್ ಮಾಡೋದಕ್ಕೆ ಕಲ್ತ್ಕೊತೀರಾ. ಸೊ ಸ್ಟಾರ್ಟಿಂಗ್ ಇದನ್ನು ಮಾಡಿ. ಮತ್ತು ಪ್ರಜಾವಾಣಿ ಕೂಡ ಅದನ್ನೇ ಮಾಡಬೇಕು. ಸೊ ವಿತೌಟ್ ಕನ್ವರ್ಟಿಂಗ್ ದ ಇನ್ಫಾರ್ಮೇಷನ್ ಇಂಟು ಎಕ್ಸಾಮ್ ಓರಿಯೆಂಟೆಡ್ ನೋಟ್ಸ್ ನೀವು ನ್ಯೂಸ್ ಪೇಪರನ್ನು ಅವರ್ಸ್ಗಟ್ಟಲೆ ಓದಬೇಡಿ. ಯು ಹ್ಯಾವ್ ಟು ಫೋಕಸ್ ಎಕ್ಸಾಮಿನೇಷನ್ಗೆ ಯಾವ ರೀತಿ ಕೇಳ್ಬೋದು, ಯಾವ ರೀತಿ ಟಾಪಿಕ್ ನ್ಯೂಸ್ ಪೇಪರಲ್ಲಿ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಂಡು ಫಟಾಫಟ್ ಅಂತ ನೀವು ನ್ಯೂಸ್ ಪೇಪರನ್ನು ಮುಗಿಸ್ಬೇಕು. ಮತ್ತು ನೀವು ಸಾಫ್ಟ್ ಕಾಪಿ ತೊಗೊತಿದ್ರೆ ಅದನ್ನು ಒಂದು ವರ್ಡ್ ಡಾಕ್ಯುಮೆಂಟಲ್ಲಿ ಕಾಪಿ ಪೇಸ್ಟ್ ಯಾಕಂದರೆ ಇದು ರಿವಿಷನ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಪೇಸ್ಟ್ ಮಾಡ್ತಾ ಹೋಗಬೇಕು. ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನನ್ನ ಓನ್ ನೋಟ್ಸ್ ಹೆಂಗಿತ್ತು ಲಾಸ್ಟ್ 2024 KS ಎಕ್ಸಾಮಿನೇಷನಲ್ಲಿ ಕರೆಂಟ್ ಅಫೇರ್ಸ್ ಎಸ್ಪೆಷಲಿ ಫಾರ್ ಕರ್ನಾಟಕ ರಿಲೇಟೆಡ್ ನಾನು ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ಗಳನ್ನು ಹೇಗೆ ಕಲೆಕ್ಟ್ ಮಾಡ್ಕೊಂಡಿದ್ದೆ ಅಂತ. ಇದ್ರ ಜೊತೆ ಕರೆಂಟ್ ಅಫೇರ್ಸ್ ಇನ್ನು ಏನು ಓದಬೇಕು ಅಂತಂದರೆ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ. ಓಕೆ, ಇಲ್ಲಿ ಸಬ್ಜೆಕ್ಟ್ ವೈಸ್ ಆಲ್ರೆಡಿ ಓದಿರ್ತೀರಾ. ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ಲಸ್ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಇನ್ ದ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಓದಬೇಕು. ನೆಕ್ಸ್ಟ್ ಕಮ್ ಟು ಆ್ಯಕ್ಟಿವ್ ರೀಕಾಲ್ ಆ್ಯಂಡ್ ಪ್ಯಾಸಿವ್ ರೀಡಿಂಗ್. ಅಂದರೆ ನೀವು ಯಾವುದೇ ಟಾಪಿಕ್ಕನ್ನು ಕಂಪ್ಲೀಟ್ ಮಾಡಾದಮೇಲೆ ಬುಕ್ಕನ್ನು ಕ್ಲೋಸ್ ಮಾಡಿಬಿಟ್ಟು ರೀಕಾಲ್ ಮಾಡಬೇಕು. ಸೊ ನನಗೆ ಎಷ್ಟು ಅರ್ಥ ಆಗಿದೆ, ನಾನು ಎಷ್ಟು ನೆನ್ಪಿಟ್ಕೊತಾ ಇದ್ದೀನಿ, ಸೊ ಬುಕ್ಕನ್ನ ನೋಡ್ದಲೇ ನೀವೆಷ್ಟು ನೆನ್ಪಿಟ್ಕೊತಿದ್ದೀರಾ ಅಂತ. ಮತ್ತು ಆನ್ಸರ್ಸ್ನ ಬರೀಬೇಕು, ಶಾರ್ಟ್ ಮೈಂಡ್ ಮ್ಯಾಪ್ಸ್ನ ಮಾಡ್ಕೋಬೇಕು. MCQsನ ಆ ಸಬ್ಜೆಕ್ಟಲ್ಲಿ ಚಾಪ್ಟರ್ 1 ಮುಗಿಸಿದ್ದೀರಾ ಅಂತಂದರೆ ಆ ಚಾಪ್ಟರಲ್ಲಿ ಏನೇನು ಟಾಪಿಕ್ ಇದೆ ಆ ಟಾಪಿಕ್ ಮೇಲೆ ಏನಾದರೂ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೇಳಿದಾರಾ, ಸೊ ಆ ರೀತಿ MCQsನ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಎವ್ರಿ ವೀಕ್ ಟೆಸ್ಟ್ ಆ್ಯಂಡ್ ಅನಾಲಿಸಿಸ್. ಫಾರ್ ಎಕ್ಸಾಂಪಲ್ ನೀವು ಒಂದು ವೀಕಿಗೆ ನೀವೇನು ಮಾಡಬೇಕು ಅಂತಂದರೆ 1 ಮಂತು ಅಥವಾ 15 ಡೇಸಲ್ಲಿ ನಾನು ಹಿಸ್ಟ್ರಿ ಮುಗಿಸ್ತೀನಿ ಅಂತಂದರೆ ಕಂಟಿನ್ಯೂಸ್ ಆಗಿ ಹಿಸ್ಟ್ರಿನೇ ಓದಬೇಕು 15 ಡೇಸು. ನೀವು 2 ದಿನ ಹಿಸ್ಟ್ರಿ ಓದ್ತೀನಿ ಆಮೇಲೆ 2 ದಿನ ಜಿಯೋಗ್ರಫಿ ಓದ್ತೀನಿ ಅಂತಂದರೆ ದಿಸ್ ಈಸ್ ರಾಂಗ್. ಕನ್ಸಿಸ್ಟೆನ್ಸಿ ಇರಲಿ. ಸೊ ಇಟ್ ಡಿಪೆಂಡ್ ಅಪಾನ್ ಇಂಡಿವಿಜುವಲ್ ಕೆಪಬಿಲಿಟಿ. ಕೆಲವರು ನಾನು 15 ದಿನದಲ್ಲೇ ಮುಗಿಸ್ತೀನಿ ಅಂತಾರೆ, ಕೆಲವರು ನನಗೆ 20 ದಿನ ಬೇಕು, 30 ದಿನ ಬೇಕಂತಾರೆ. ಸೊ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ, ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇದ್ದೀರಾ ಅಥವಾ ಡಿಗ್ರಿ ಮುಗಿಸಿದ್ದೀರಾ ಅಥವಾ ಡಿಗ್ರಿ ಮಾಡ್ತಲೇ ಪ್ಯಾರಲಲ್ ಆಗಿ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ದೀರಾ, ನಿಮ್ಗೆ ಹೇಗೆ ಟೈಮ್ ಪರ್ಮಿಟ್ ಆಗುತ್ತೆ ಬೇಸ್ಡ್ ಆನ್ ದಟ್ ನೀವು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಆಯಿತಾ? ಹಾಕ್ಕೊಂಡಾದ್ಮೇಲೆ 1 ವಾರ ನೀವು ಏನು ಓದಿರ್ತೀರಾ ಆ ಟಾಪಿಕ್ ಮೇಲೆ ನೀವು ಟೆಸ್ಟನ್ನು ಸಾಲ್ವ್ ಮಾಡಬೇಕು. ಆಮೇಲೆ ಅನಲೈಸ್ ಮಾಡಬೇಕು. ಬರೀ ಸಾಲ್ವ್ ಮಾಡೋದಲ್ಲ, ನಾನು ಯಾಕೆ ಅದನ್ನು ತಪ್ಪಾಗಿ ಆನ್ಸರ್ ಮಾಡಿದೆ, ಎಲ್ಲಿ ನಾನು ನಾಲೆಡ್ಜ್ ಗ್ಯಾಪ್ ಇದೆ, ಅಥವಾ ಕ್ವಶನ್ಸ್ ರೀಡ್ ಮಾಡೋ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಕೋಬೇಕಾ, ಅಥವಾ ನಾನು ಕ್ವಶನನ್ನು ತಪ್ಪಾಗಿ ಓದ್ತಿದ್ದೀನಾ, ಕನ್ಫ್ಯೂಸ್ ಆಗ್ತಿದ್ದೀನಾ, ಟೈಮ್ ಮ್ಯಾನೇಜ್ಮೆಂಟ್ ಇಲ್ವಾ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಲ್ವಾ, ಸಿಲ್ಲಿ ಮಿಸ್ಟೇಕ್ ಏನು ಮಾಡ್ತಿದ್ದೀನಿ, ಇದನ್ನೆಲ್ಲ ನೀವು ಐಡೆಂಟಿಫೈ ಮಾಡಬೇಕು ವೆನ್ ಯು ಆರ್ ಅನಲೈಸಿಂಗ್ ಆರ್ ಗಿವಿಂಗ್ ದ ಟೆಸ್ಟ್, ದಟ್ ಈಸ್ ಪ್ರಾಕ್ಟೀಸ್ ಟೆಸ್ಟ್. ನೆಕ್ಸ್ಟ್ ಈಸ್ ಪ್ರಿಪೇರ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಟುಗೆದರ್. ಜೊತೆಯಲ್ಲಿ ನೀವು ಪ್ರಿಪ್ರೇಷನ್ ಮಾಡಬೇಕು. ಯಾಕಂದರೆ ನಾನು ಪ್ರಿಲಿಮ್ಸ್ ಆದಮೇಲೆ ರಿಸಲ್ಟ್ ನೋಡಿಕೊಂಡು ನಾನು ಮೇನ್ಸಿಗೆ ಪ್ರಿಪೇರ್ ಆಗ್ತೀನಿ ಅಂತಂದರೆ ಆಗಲ್ಲ. ಯಾಕಂತಂದರೆ ನಿಮಗೆ ಇವಾಗ ನೋಡಿ ನವೆಂಬರಲ್ಲಿ ನಿಮಗೆ ಪ್ರಿಲಿಮ್ಸ್ ಇರುತ್ತೆ, ಅದಾದಮೇಲೆ ಒಂದು 3 ಮಂತ್ಸ್ ಗ್ಯಾಪಲ್ಲಿ ನಿಮಗೆ ಮೇನ್ಸ್ ಬಂದುಬಿಡುತ್ತೆ. ಈ 3 ಮಂತ್ಸಲ್ಲಿ ನೀವು ಮೇನ್ಸ್ ಸಿಲೆಬಸ್ನ ಕವರ್ ಮಾಡೋದು ಇಸ್ ವೆರಿ ಡಿಫಿಕಲ್ಟ್. ನೀವು ಆಲ್ರೆಡಿ ಅಟೆಂಪ್ಟ್ ಕೊಟ್ಟಿದ್ದೀರಾ, ನೋಟ್ಸ್ ಇದೆ ಅಂತಂದರೆ ಓಕೆ ಫೈನ್, ಯು ವಿಲ್ ಮ್ಯಾನೇಜ್ ಇನ್ 3 ಮಂತ್ಸ್. ಬಟ್ ನಾನೇನು ಹೇಳ್ತೀನಿ, ದೋ ಯುವರ್ ನೋಟ್ಸ್ ರೆಡಿ ಇದೆ, ನಾನು ಆಲ್ರೆಡಿ ಅಟೆಂಪ್ಟ್ ಕೊಟ್ಟಿದ್ದೀನಿ ಅಂತಂದರೆ ಪ್ರಿಲಿಮ್ಸ್ ಜೊತೆನೇ ನೀವು ಮೇನ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸ್ಗೆ ನೀವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓದ್ತಿದ್ದೀರಾ ಅಂದರೆ ಟೇಕ್ ಇಟ್ ಇನ್ ಎ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಮೇನ್ಸಲ್ಲಿ ಹೆಂಗೆ ಕ್ವೆಶನ್ಸ್ ಕೇಳಿದ್ದಾರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ, ಅದನ್ನು ಕ್ವೆಶನ್ಸ್ ನೋಡಿಕೊಂಡು ಅದೇ ಥರ ನೀವು ಪ್ರಿಲಿಮ್ಸ್ ಸ್ಟೇಜಲ್ಲೇ ಡೈಲಿ ಮೇನ್ಸಿಂದ ನಾನು 2 ಟಾಪಿಕ್ ತೊಗೊತೀನಿ ಅಂತ ತೊಗೊಂಡ್ಬಿಟ್ಟು ಪ್ರಿಲಿಮ್ಸ್ ಮತ್ತು ಮೇನ್ಸ್ ನೀವು ಜೊತೆಯಾಗಿ ಪ್ರಿಪರೇಷನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ. ನಾನು ಆಗಲೇ ಹೇಳ್ದಾಗೆ ನೀವು ಪ್ರತಿದಿನ ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೋಬೇಕು. ಅಯ್ಯೋ ಇಷ್ಟು ಓದಿದ್ದೀನಪ್ಪ, ನನ್ನ ಕೈಯಲ್ಲಿ ಆಗಲ್ಲ, ಅಥವಾ ಡೋಂಟ್ ಕಂಪೇರ್ ಬೇರೆಯವ್ರು ಎಷ್ಟು ಓದಿರ್ತಾರೋ, ನೀನು ಅಷ್ಟು ಓದೆ, ನೋ, ಬಟ್ ಡೂ ದ ಗ್ರೂಪ್ ಡಿಸ್ಕಷನ್. ಸೊ ನಿಮಗೆ ಲೈಕ್ ಮೈಂಡೆಡ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ
ಅವರು ಡಿಮೋಟಿವೇಟ್ ಮಾಡಲ್ಲ, ಅಯ್ಯೋ ಬಿಡೋ ಎಕ್ಸಾಮಿನೇಷನ್ ನಮ್ಮ ಕೈಯಲ್ಲಿ ಆಗಲ್ಲ, ಆ ಥರ ಮಾಡೋರಿಲ್ಲ, ಪಾಸಿಟಿವ್ ಆಗೇ ಇರ್ತಾರೆ ಅಂತಂದರೆ ಆ ಫ್ರೆಂಡ್ ಸರ್ಕಲನ್ನು ನೀವು ಐಡೆಂಟಿಫೈ ಮಾಡಿ ಒಂದು ವೀಕ್, ಪ್ರತಿ ವೀಕ್ಲಿ ಒನ್ಸ್ ನೀವು ಏನು ಓದಿದ್ದೀರಾ ಅದ್ರ ಬೇಸಿಸ್ ಮೇಲೆ ಗ್ರೂಪ್ ಡಿಸ್ಕಷನ್ನ ಮಾಡಿ. ಸೊ ಆವಾಗ ನಿಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಇದು ವರ್ಕ್ ಆಗೋದು ಮೇನ್ಸಲ್ಲಿ. ಆಯಿತಾ? ಸೊ ನೆಕ್ಸ್ಟ್ ನಾನು ಹೇಳಿರೋ ಫಾರ್ಮುಲಾ ಹೀಗೋಗುತ್ತೆ. ಫಸ್ಟು ಸಿಲೆಬಸ್ನ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಲೆಬಸ್ ಏನು ಅರ್ಥ ಮಾಡ್ಕೊಂಡಿರ್ತೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಅದನ್ನು ಸಬ್ಜೆಕ್ಟಿಗೆ ಕನೆಕ್ಟ್ ಮಾಡಬೇಕು ಎವ್ರಿ ಕ್ವೆಶನ್. ಮತ್ತು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು, ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದು ಸ್ಟ್ಯಾಂಡರ್ಡ್ ಬುಕ್ ಅಥವಾ NCERT ಬುಕ್ಸ್ಗಳನ್ನು ಓದಬೇಕು. ಇಟ್ ಶುಡ್ ಬಿ ಲೈಕ್ ಕನ್ಸಿಸ್ಟೆಂಟ್. ಇದೇ ಒಂದು ಫಿಕ್ಸ್ ಆಗಿ ಇಟ್ಕೋಬೇಕು. ಸೊ ಒಂದಿನ NCERT ಓದ್ತೀನಿ, ಇನ್ನೊಂದು ಯಾವುದೋ ಸ್ಟ್ಯಾಂಡರ್ಡ್ ಬುಕ್ ಹೋಗ್ತೀನಿ, ಮತ್ತೆ ಯಾವುದೋ ಸ್ಟ್ಯಾಂಡರ್ಡ್ ಬುಕ್ ಹೋಗ್ತೀನಿ ಅಂತ ಚೇಂಜ್ ಮಾಡಬೇಡಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಅದಾದಮೇಲೆ ಈ ಏನು ಓದಿರ್ತೀರ ಈ ಸಬ್ಜೆಕ್ಟ್ ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಟೆಸ್ಟ್ ಸೀರೀಸ್, ರಿವಿಷನ್, ಅನಾಲಿಸಿಸ್ ಮತ್ತು ರಿಪೀಟ್ ದ ಸೇಮ್ ಪ್ರೋಸೆಸ್. ಮತ್ತು ಡೋಂಟ್ ಟ್ರೈ ಟು ಫಿನಿಶ್ ದ ಸಿಲೆಬಸ್, ಟ್ರೈ ಟು ಬಿಕಮ್ ಅ ಎಕ್ಸಾಮ್ ರೆಡಿ. ಅಂದರೆ ನಾನು ಸಿಲೆಬಸ್ ಮುಗಿಸ್ಬಿಟ್ರೆ ಸಾಕಪ್ಪ, ಓಕೆ, ನೀವು ಸಿಲೆಬಸ್ಸನ್ನು ಮುಗಿಸ್ತೀರ, ಆದರೆ ಎಕ್ಸಾಮಿನೇಷನಲ್ಲಿ ಬರೆಯೋದಕ್ಕೆ ನಿಮ್ಮ ತಲೆಯಲ್ಲಿ ಏನೂ ಇರಲ್ಲ ಅಂತಂದರೆ ಒಂದು 3 ತಿಂಗಳಲ್ಲಿ ಬರೀ ನಾನು ಸಿಲೆಬಸ್ನೇ ಓದ್ತಾ ಇರ್ತೀನಿ, ಆದರೆ ನಾನು ಎಕ್ಸಾಮಿನೇಷನ್ಗೆ ಹೋದಾಗ ಏನೂ ತಲೆಯಲ್ಲಿಲ್ಲ, ನಾನು ಏನೂ ರಿವಿಷನ್ನೇ ಮಾಡಿಲ್ಲ, ರೀಕಾಲ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತಂದರೆ ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್. ಸೊ ಡೋಂಟ್ ಕಾನ್ಸಂಟ್ರೇಟ್ ನಾನು ಸಿಲೆಬಸ್ ಅಷ್ಟೇ ಮುಗಿಸ್ಬೇಕು ಅನ್ನೋದು ನಿಮ್ಮ ಗುರಿಯಾಗಿರಬಾರ್ದು. ಬಟ್ ಎಕ್ಸಾಮಿನೇಷನ್ಗೆ ನಾನು ಎಷ್ಟು ಸಿಲೆಬಸ್ ಮುಗಿಸಿರ್ತೀನೋ ಅಷ್ಟಕ್ಕೆ ನಾನು ಅಟ್ಲೀಸ್ಟ್ ರೆಡಿಯಾಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದಿರಬೇಕು. ಈಗ ನಾನು ಹೇಳ್ತೀನಿ ನನ್ನ ಸ್ಟ್ರ್ಯಾಟಜಿ ಏನು ಮಾಡಿದೆ. ಆಫ್ಟರ್ ಡಿಸ್ಕಸಿಂಗ್ ವಿತ್ ಮೈ ಫ್ರೆಂಡ್ ನಾನು ಏನು ಮಾಡಿದೆ ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪ್ರಿಂಟೌಟ್ ತೊಗೊಬಂದೆ ಮತ್ತು ಸಿಲೆಬಸ್ನ ಪ್ರಿಂಟೌಟ್ ತೊಗೊಬಂದೆ. ಇದೆರಡನ್ನೂ ಒಂದು ವಾರ ಕಂಟಿನ್ಯೂಸ್ ಆಗಿ ನಾನು ಓದಿದ್ದೀನಿ. ಇದು 4 to 5 years ನಾನು ತೊಗೊಂಡೆ. ಸೊ ಒಂದು ವಾರ ನಾನು ಕಂಟಿನ್ಯೂಸ್ ಬರೀ ಇದನ್ನೇ ಓದಿದ್ದೀನಿ. ಆಯಿತಾ? 8 hours per day ಅಂತಂದರೆ ಬರೀ ಇದನ್ನೇ ಓದಿದ್ದೀನಿ. ನೆಕ್ಸ್ಟ್ ನಾನು ಮಾಡಿದ್ದು ಸಬ್ಜೆಕ್ಟ್ ಸೆಗ್ರಿಗೇಟ್ ಮಾಡೋದು. ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ, ಎನ್ವಿರಾನ್ಮೆಂಟ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಕಮಿಟೀಸ್, ಡೇಸ್, ಇಂಪಾರ್ಟೆಂಟ್ ಡೇಸ್, ಪರ್ಸನ್ಸ್, ಅವಾರ್ಡ್ಸ್, ಸ್ಪೋರ್ಟ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ರೀತಿ ನನಗೆ ಮೇನ್ ಟಾಪಿಕ್ ಸಿಕ್ತು ವೆನ್ ಐ ಸ್ಟಾರ್ಟೆಡ್ ಅನಲೈಸಿಂಗ್ ದ ಸಿಲೆಬಸ್ ಆ್ಯಂಡ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಇದಾದಮೇಲೆ ನಾನು ಸಬ್ಜೆಕ್ಟ್ ವೈಸು ಸಬ್ ಟಾಪಿಕ್ಸ್ಗಳನ್ನು ನೋಟ್ ಡೌನ್ ಮಾಡೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಾಯ್ತು ನನಗೆ ಹೆಂಗೆ ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಅಂತ ಅಂದ್ಕೊಳ್ಳೋಣ. ಹಿಸ್ಟ್ರಿಯಲ್ಲಿ ಸಬ್ ಟಾಪಿಕ್ಸ್ ಯಾವುದು? ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ ಮತ್ತು ಇಂಡಿಯನ್ ನ್ಯಾಷನಲ್ ಮೂಮೆಂಟ್. ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಯಾವುದು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ಆರ್ಯನ್ಸ್ ಆಗಿರ್ಬೋದು, ಮಹಾಜನಪದಾಸ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು, ಗುಪ್ತಾಸ್, ಈ ಥರ ಇಂಪಾರ್ಟೆಂಟ್ ಯಾವುದ್ಯಾವುದು. ಇವಾಗ ಫಾರ್ ಎಕ್ಸಾಂಪಲ್ ಸಂಗಮ್ ಲಿಟ್ರೇಚರ್ ಅಂತ ಒಂದು ಬರುತ್ತೆ NCERTಲಿ. ನಾನೇನು ಮಾಡಿದೆ, ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವುದ್ಯಾವ್ದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡು ಅದನ್ನು ಫಸ್ಟು ಮುಗಿಸ್ಕೊಂಡೆ. ನಾನು ಅದ್ರ ಮೇಲೆ ಅಟ್ಲೀಸ್ಟ್ ನನಗೆ ಕಾನ್ಫಿಡೆನ್ಸ್ 80% ಈ ಟಾಪಿಕ್ಸ್ ಮೇಲೆ ನಾನು ಹೆಂಗೆ ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಥರ ರೆಡಿ ಆದೆ. ಲೇಟರ್ ಮಿಕ್ಕಿದ ಯಾವ ಟಾಪಿಕ್ ಇರುತ್ತಲ್ಲ ಅದನ್ನು ನಾನು ಬಿಟ್ಟಿಲ್ಲ, ನಾನು ಓದಿದ್ದೀನಿ. ಯಾಕಂದರೆ ನಮಗೆ ಗೊತ್ತಿರಲ್ಲ, ನೆಕ್ಸ್ಟ್ ಇಯರ್ ದೇ ಮೇ ಆಸ್ಕ್, ಬುದ್ಧಿಸಮ್ ಬಿಟ್ಬಿಟ್ಟು ಸಂಗಮ್ ಲಿಟ್ರೇಚರ್ ಬಗ್ಗೆನೂ ಕೇಳ್ಬೋದು. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ದ ಚಾನ್ಸ್, ಅದನ್ನು ಕವರ್ ಮಾಡಿದ್ದೀನಿ. ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಪ್ರೀವಿಯಸ್ ಇಯರಲ್ಲಿ ಏನು ಕೇಳಿದ್ದಾರೆ, ಜಾಸ್ತಿ ಏನು ರಿಪೀಟ್ ಆಗಿದೆ ಆ ಟಾಪಿಕ್ಗಳನ್ನು ಓದ್ಕೊಂಡೆ. ಸಿಮಿಲರ್ಲಿ ಇಂದ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ, ನಿಮ್ಮ ಡೆಲ್ಲಿ ಸುಲ್ತಾನೇಟ್ ಆಗಿರ್ಬೋದು,
ಮೊಘಲ್ಸ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಟೆಂಪಲ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಮತ್ತು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಡ್ಯಾನ್ಸ್, ಮ್ಯೂಸಿಕ್, ಮತ್ತು ಪೇಂಟಿಂಗ್ಸ್, ಈ ರೀತಿ. ಇಂಡಿಯನ್ ನ್ಯಾಷನಲ್ ಮೂಮೆಂಟಲ್ಲಿ ಇಂಪಾರ್ಟೆಂಟ್ ಕ್ರಾನಾಲಜಿ ತುಂಬ ಕೇಳ್ತಾರೆ. ಯಾವ್ಯಾವ ಈವೆಂಟ್ ಯಾವ್ಯಾವಾಗ ಆಗಿತ್ತು, ಗಾಂಧಿ ಮೂಮೆಂಟ್ ಆಗಿರ್ಬೋದು, ಮತ್ತು ಪ್ಯಾಕ್ಟ್ಸ್ಗಳಾಗಿರ್ಬೋದು, ಸತ್ಯಾಗ್ರಹಗಳಾಗಿರ್ಬೋದು, ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಗಿರ್ಬೋದು, ಮತ್ತು ಕರ್ನಾಟಕ ಅಂತ ಬಂದರೆ ಇಲ್ಲಿ ವಿಧುರಾಶ್ವತ್ಥ ಆಗಿರ್ಬೋದು, ಮತ್ತು ಶಿವಪುರ ಧ್ವಜ ಸತ್ಯಾಗ್ರಹ ಆಗಿರ್ಬೋದು, ಮೈಲಾರ ಮಹದೇವಪ್ಪ, ಯಾರ್ಯಾರು ಇಂಡಿಯನ್ ಫ್ರೀಡಮ್ ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದರು, ಮತ್ತು ಯೂನಿಫಿಕೇಷನ್ ಆಫ್ ಕರ್ನಾಟಕ ಹೇಗಾಯಿತು, ಈ ಥರ ನನಗೆ ಸಬ್ ಟಾಪಿಕ್ ಗೊತ್ತಾಗ್ತಾ ಹೋಯಿತು. ಸೊ ನೀವು ಅಷ್ಟೇ, ನೀವು ಸಿಲೆಬಸ್ನ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು 1 ವೀಕ್ ಕಂಟಿನ್ಯೂಸ್ ಅನಲೈಸ್ ಮಾಡಿದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಎಕ್ಸಾಮಿನೇಷನಲ್ಲಿ ಈ ಟಾಪಿಕ್ಸ್ಗಳಿಗೆ ಎಷ್ಟು ಪ್ರಯಾರಿಟಿ ಇದೆ, ನಾನು ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು, ಲೇಟರ್ ಮಿಕ್ಕಿದ್ದನ್ನು ಟಾಪಿಕನ್ನು ನಾನು ಕವರ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಕರೆಂಟ್ ಅಫೇರ್ಸ್. ಯು ಹ್ಯಾವ್ ಟು ಲಿಂಕ್ ದ ಕರೆಂಟ್ ಅಫೇರ್ಸ್ ಟು ದ ಮೇನ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ಲು, ಇವಾಗ ರೀಸೆಂಟಾಗಿ ಯಾವುದೋ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಸ್ಕವೇಷನ್ ಆಗಿದೆ ಅಂದ್ಕೊಳ್ಳಿ, ಉತ್ಖನನ ಮಾಡಿದ್ದಾರೆ. ಅದ್ರ ಬೇಸಿಸ್ ಮೇಲೆ ಕ್ವೆಶನ್ಸ್ ಕೇಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ, ಆಯಿತಾ. ರೀಸೆಂಟಾಗಿ ಯಾವುದೋ ನಟರಾಜ ಸ್ಟ್ಯಾಚ್ಯೂನ ನಾವು ಆಫ್ರಿಕನ್ ಕಂಟ್ರಿಯಿಂದ ಇಂಡಿಯಾಗೆ ವಾಪಸ್ ತೊಗೊಂಬಂದಿದ್ದೀವಿ ಅಂತ ಇದೆ. ದೆನ್ ಡೆಫಿನೆಟ್ಲಿ ಈ ನಟರಾಜ ಸ್ಟ್ಯಾಚ್ಯೂ ಬಗ್ಗೆ ಇದು ಯಾವ ಕಾಲದಲ್ಲಿ ಇತ್ತು ಅನ್ನೋ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಹೈ ಇರುತ್ತೆ. ಹಾಗಾಗಿ ನೀವು ಪ್ರತಿ ಟೈಮು ಕರೆಂಟ್ ಅಫೇರ್ಸ್ನ ಯು ಶುಡ್ ಲಿಂಕ್ ವಿತ್ ಯುವರ್ ಮೇನ್ ಸಬ್ಜೆಕ್ಟ್. ಸಿಮಿಲರ್ಲಿ ನಾನು ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ, ಎನ್ವಿರಾನ್ಮೆಂಟ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಮತ್ತು ಕಮಿಟೀಸ್, ಡೇಸ್, ಪರ್ಸನ್ಸ್, ಅವಾರ್ಡ್ಸ್, ಸ್ಪೋರ್ಟ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಸಬ್ ಟಾಪಿಕ್ಗಳನ್ನು ಐಡೆಂಟಿಫೈ ಮಾಡಿದೆ, ಅದನ್ನು ಫಸ್ಟು ಪ್ರಯಾರಿಟಿ ಆಗಿ ಇಟ್ಕೊಂಡು ಓದಿದೆ. ನೆಕ್ಸ್ಟ್ ಮಿಕ್ಕಿರುವಂಥ ಟಾಪಿಕ್ಗಳನ್ನು ಓದಿದೆ. ಅದಾದ ನಂತರ ಕರೆಂಟ್ ಅಫೇರ್ಸ್ ಪ್ಯಾರಲಲಿ ಲಿಂಕ್ ವಿತ್ ದ ಮೇನ್ ಸಬ್ಜೆಕ್ಟ್. ಮತ್ತು ನಾನು ಡೈಲಿ 12 ಅವರ್ಸ್ ಅಂತ ನಾನು ಹಾಕ್ಕೊತಿದ್ದೆ. ಬಟ್ ನಾನು 12 ಅವರ್ಸು ಕೂತ್ಕೊಂಡು ಓದ್ತಾ ಇದ್ನಾ? ಇಲ್ಲ. ಹೌ ಐ ಡಿವೈಡೆಡ್ 12 ಅವರ್ಸ್ ಅಂತ ಹೇಳ್ಬಿಡ್ತೀನಿ. ಸೊ 12 ಅವರ್ಸ್, ಯಾಕಂದರೆ ನಂದು ಡಿಗ್ರಿ ಮುಗ್ದಿತ್ತು, ನಾನು ವರ್ಕ್ ಮಾಡ್ತಿರ್ಲಿಲ್ಲ, ನನಗೆ ಆರಾಮಾಗಿ 12 ಅವರ್ಸ್ ಸಿಗ್ತಾಯಿತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ, ಪರ್ ಡೇ ನಾನು 2 ಮೇನ್ ಸಬ್ಜೆಕ್ಟ್ಸ್ನ ತೊಗೊತಿದ್ದೆ. ಸೊ 2 ಅವರ್ಸ್ ಒಂದು ಸಬ್ಜೆಕ್ಟಿಗೆ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ತೊಗೊತಿದ್ದೆ, ಮತ್ತು 2 ಅವರ್ಸು ಪಾಲಿಟಿಗೆ. ಮಧ್ಯ ಹಾಫ್ ಆನ್ ಅವರ್ ಬ್ರೇಕ್, ಇಲ್ಲಿ ಹಾಫ್ ಆನ್ ಅವರ್, ಇಲ್ಲಿ ಹಾಫ್ ಆನ್ ಅವರ್. ನೆಕ್ಸ್ಟ್ 1 ಅವರ್ ನ್ಯೂಸ್ ಪೇಪರ್, ಅಗೇನ್ ಹಾಫ್ ಆನ್ ಅವರ್ ಬ್ರೇಕ್, ಮತ್ತು ಇಲ್ಲಿ ಮೇನ್ಸ್. ಸೊ 1 ಅವರ್ ಫಾರ್ ಹಿಸ್ಟ್ರಿ ರಿಲೇಟೆಡ್ ಟಾಪಿಕ್, 1 ಅವರ್ ಫಾರ್ ಪಾಲಿಟಿ ರಿಲೇಟೆಡ್ ಟಾಪಿಕ್. ಸೊ ಇದಕ್ಕೆ ಮೇನ್ಸಿಗೆ 2 ಅವರ್ಸ್. 1 2 3 4 5 6 7 8 ಅವರ್ ಇಲ್ಲೇ ಹೋಯಿತು. ನೆಕ್ಸ್ಟ್ 1 ಅವರ್ ರಿವಿಷನ್. ಓಕೆ, ನೆಕ್ಸ್ಟ್ 1 ಅವರ್ ನಾನು ಲೈಕ್ ಎಕ್ಸಸೈಸ್, ಮೆಡಿಟೇಷನ್, ಅಥವಾ ಆಚೆ ಹೋಗಿ ತಿರ್ಗಾಡ್ಕೊಂಬರೋದು. ಯಾಕಂದರೆ ಕನ್ಸಿಸ್ಟೆಂಟಾಗಿ ಎಲ್ಲ 12 ಅವರ್ಸ್ ಓದೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಸೊ ನಿಮ್ಗೆ ಆಗುತ್ತೆ ಅಂತಂದರೆ ಯು ಕ್ಯಾನ್ ಸಿಟ್ ಕಂಟಿನ್ಯೂಸ್ಲಿ ಫಾರ್ 12 ಅವರ್ಸ್. ಇಟ್ ಈಸ್ ಹಾರ್ಡ್ಲಿ ನಾಟ್ ಪಾಸಿಬಲ್. ಸೊ ಈ ರೀತಿ ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ರೀತಿ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿ ಮಾಡಿ. ಸೊ ದಿಸ್ ಈಸ್ ದ ಸ್ಟ್ರಾಟಜಿ. ತುಂಬ ಸಿಂಪಲ್ಲಾಗಿ ಸ್ಟೆಪ್ ವೈಸ್ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಸಬ್ಜೆಕ್ಟ್ಗಳನ್ನು ಸೆಗ್ರಿಗೇಟ್ ಮಾಡಿದೆ, ಆವಾಗಲೇ ಹೇಳಿದ್ನಲ್ಲ, ಹಿಸ್ಟ್ರಿಯಲ್ಲಿ ನಾನು ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಮತ್ತು ಕರ್ನಾಟಕ ಹಿಸ್ಟ್ರಿ ಈ ಥರ ಮಾಡಿದೆ ಅಂತ. ಪ್ರತಿಯೊಂದು ಸಬ್ಜೆಕ್ಟಿಗೂ ಜಿಯೋಗ್ರಫಿಯಲ್ಲಿ ನೀವು ಏನು ಮೇನ್ ಟಾಪಿಕ್ ಓದಬೇಕು, ಪಾಲಿಟಿಯಲ್ಲಿ ಹೇಗೆ ಓದಬೇಕು, ಎಕನಾಮಿ ಹೇಗೆ ಓದಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಗೆ ಓದಬೇಕು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು, ಅವಾರ್ಡ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಪರ್ಸನ್ಸ್ ಆಗಿರ್ಬೋದು, ಕಮಿಟೀಸ್ ಆಗಿರ್ಬೋದು, ಇದೆಲ್ಲವನ್ನು ಇನ್ ಡೀಟೇಲಾಗಿ ಒಂದು ಜಿಸ್ಟ್ ಕೊಡ್ತೀನಿ. ಮೇನ್ ನೀವು ಯಾವ ಸಬ್ಜೆಕ್ಟ್ ಟಾಪಿಕ್ಸ್ ಮೇಲೆ, ಸಬ್ ಟಾಪಿಕ್ ಆಫ್ ದ ಮೇನ್ ಸಬ್ಜೆಕ್ಟ್ ಅಲ್ಲಿ ಓದಬೇಕು ಅಂತಂತ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.